ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು 3 ಬ್ಲೌಸನ್ನು ಹೇಗೆ ಒಂದೇ ಸಾರಿ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಅದು ಹೇಗಂತ ನೋಡೋಣ. ಬ್ಲೌಸ್ ಫ್ರೆಂಡ್ಸ್ ನೋಡಿ, ಈ ಥರ ಬ್ಲೌಸ ನೀಟಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಐರನ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬ್ಲೌಸ್ ಅಳತೆ ತೊಗೊಳಕ್ಕೆ ತುಂಬ ಈಸಿಯಾಗಿರುತ್ತೆ. ನಂದು ಇಸ್ತ್ರಿ ಇದಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಸೊ ನಾನು ಹಾಗೆ ತೊಗೋತಿದ್ದೀನಿ. ನಿಮ್ಮ ಹತ್ರ ಇಸ್ತ್ರಿ ಕಲ್ಲಿದ್ದರೆ ಸ್ವಲ್ಪ ನೀಟಾಗಿ ಇಸ್ತ್ರಿ ಮಾಡಿ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಲೆಂತ್ ಬಂದು 12 ಇಂಚಿದೆ. ಹಾಗೆ ಚೆಸ್ಟ್ ಭಾಗ ಬಂದು ಫುಲ್ ಒಳಗಿಂದ ಬಟ್ಟೆ ಹಿಡ್ಕೊಂಡು ತಗೊಳ್ತಿದ್ದೀನಿ. ಸೊ ಇದು ನೋಡಿದರೆ 10.5 ಇದೆ. ಸೊ 10.5 ಅಂದಲ್ಲಿ 11 ಇಂಚ್ ಬರುತ್ತೆ. ಹಾಂ ನೋಡಿ, ಈ ಥರ ಫುಲ್ ಬಟ್ಟೆಯನ್ನು ತೊಗೊಳ್ಬೋದು, ಅಥವಾ ಫಿಟ್ಟಿಂಗ್ ಹೊಲಿಗೆಯಿಂದ ಆಮೇಲೆ ಅದರ 2 ಇಂಚ್ ಎಕ್ಸ್ಟ್ರಾ ಮಾಡಿದ್ರು ಬರುತ್ತೆ. ಹೀಗೆ ನೋಡಿ, ಈ ಥರ ಒಂದು ಬ್ಲೌಸ್. ಇದು ಇನ್ನೊಂದು ಹಾಕೊಳ್ತಿದ್ದೀನಿ ನೋಡಿ. ನೋಡಿ, ಇದು ಕಲರ್ ನಂಗೆ ತುಂಬ ಇಷ್ಟ ಇದು. ನೋಡಿ ಹೀಗೆ ಸ್ವಲ್ಪ ನೋಡಿಕೊಂಡು ಸೀದಾ ಮಾಡಿ ಹಾಕಿ ಕರೆಕ್ಟ ನೋಡಿಕೊಂಡು ಒಂದು ನೋಡಿ, 3 ಲೇಯರ್, ಒಂದು ಬ್ಲೌಸ್ ಪೀಸ್, 2, 3 ಹೀಗೆ 3 ಬ್ಲೌಸ್ ಪೀಸ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ನಿಮಗೆ ನಾನು ತುಂಬ ಅರ್ಥ ಆಗೋಗಿ ಹೇಳ್ತೀನಿ. ಅಷ್ಟು ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ಇನ್ನೊಮ್ಮೆ ಕಾಮೆಂಟ್ ಮಾಡಿ ನನಗೆ, ನಿಮಗೆ ಇನ್ನೂ ಸ್ವಲ್ಪ ತಿಳಿಸ್ಕೊಡ್ತೀನಿ. ಇದು ನನ್ನ ಮೊದಲನೇ ವಿಡಿಯೋ. ಈ ಹಿಂದೆ ನನ್ನೊಂದು ಚಾನಲ್ ಇತ್ತು ನೋಡಿ, ಚೆಸ್ಟ್ ಭಾಗ ತೊಗೊಂಡಿದ್ದಿಲ್ಲ, ಸೊ ಇದು ಜಾಸ್ತಿ ಬರ್ತದೆ. ಸ್ವಲ್ಪ ಹಿಂದೆ ಸರಿಸಿ ಇಟ್ಕೊಳ್ತೀನಿ. ಹಿಂದಿನ ಚಾನಲ್ ಒಂದು ಸುಜಾತ ಎಂ ಪಂಚನವರತ್ತೆ ಇತ್ತು. ಅದು ಸ್ವಲ್ಪ ನನ್ನ ಫೋನು ಪ್ರಾಬ್ಲಮ್ ಬಂದು ಅದು ಚಾನಲ್ ಇದಾಗಿದೆ. ಸೊ ಇದನ್ನು ಹೊಸ ಚಾನಲ್, ಅದರಲ್ಲಿ ವಿಡಿಯೋಸ್ ಎಲ್ಲ ನೋಡೇ ಇರ್ತೀರ. ಸೊ ಇದು ಹೊಸ ಚಾನಲ್, ಏನು ಮಾಡೋದು, ಡಿಲೀಟ್ ಆಗೋಯ್ತು ಅದೆಲ್ಲ. ಸೊ ಮತ್ತೆ ಹೊಸದಾಗಿ ಕಟ್ ಮಾಡ್ತಿದ್ದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಎಕ್ಸ್ಟ್ರಾ ಇರುತ್ತಲ್ಲ, ಗುಂಜು 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 ಬಂದಿರುತ್ತಲ್ಲ, ಅದನ್ನು ಕಟ್ ಮಾಡ್ಕೊಂಬಿಡಿ ಒಮ್ಮೆ, ನೀಟ್ ಕಾಣುತ್ತೆ. ನನಗೆ ಬರೋ ಅಷ್ಟು ಎಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಫ್ರೆಂಡ್. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಲ್ವಾ ನಮಗೂ ಇನ್ನೂ ಹೇಳಬೇಕು, ನಮಗೆ ಗೊತ್ತಿರೋದೆಲ್ಲ ಹೇಳಬೇಕು ಅನ್ನೋದು ಒಂದು ಥಾಟ್ ಬರುತ್ತೆ. ಸೊ ಅದಕ್ಕೆ ನೋಡಿ, ಇದು ಕೆಳಗೆ ಮಾರ್ಕ್ ಹಾಕಿದ್ನಲ್ಲ, ಅದು 1.5 ಇಂಚು ಮಡ್ಚೋದಕ್ಕೆ. ಯಾಕಂದರೆ ಇದು ಅಸ್ತರ್ ಬ್ಲೌಸ್ ಅಲ್ಲ, ನಾರ್ಮಲ್ ಬ್ಲೌಸ್. ಹಾಗೆ ಲೆಂತ್ ಬಂದು 12 ಇತ್ತು. ಸೊ ಶೋಲ್ಡ್ರದ್ದು ಅರ್ಧ ಇಂಚ್ ಇಟ್ಕೊಂಡು 12.5 ಅದು, ಆ್ಯಂಡ್ 1.5 ಇಂಚ್ ಮಡ್ಚೋದಕ್ಕೆ ಬಂದರೆ 12.5, 13, 14 ಇಂಚ್ ರೆಡಿ ಬಂತಿದ್ದು ಕಟಿಂಗ್. ಸೊ ಇದನ್ನು ಮಾರ್ಕ್ ಹಾಕೋಣ. ಒಂದು ಚೌಕಾಗೆ ಹಾಗೆ ಕೈಲಿ ಮಾರ್ಕ್ ಮಾಡ್ತಿದ್ದೀನಿ. ನಿಮಗೆ ಅದ್ರದ್ದು ಐಟಮ್ಸ್ ಬರುತ್ತೆ, ಸೊ ಅದನ್ನು ಬೇಕಾದರೆ ನೀವು ತೊಗೊಂಡು ಮಾರ್ಕ್ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇದು ನೋಡಿ, ಇನ್ನು ಇದು ಫ್ರಂಟಿಂದು ಡೈರೆಕ್ಟಾಗಿ ತೊಗೊಳಕ್ಕೆ ಹೇಳ್ತಾರೆ. ಆದರೆ ನಾನು ಇವ್ರು ಬ್ಲೌಸ್ ಕೊಟ್ಟಿದ್ದಾರಲ್ಲ, ಇವರು ಸ್ವಲ್ಪ ಈ ಕ್ರಾಸ್ ಪಟ್ಟಿ ಸ್ವಲ್ಪ ಮೇಲೆ ಕೂರ್ತಿದೆ, ಅದು ಸ್ವಲ್ಪ ಕೆಳಗೆ ಬರಬೇಕಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಇದು 9.5 ಇದೆ. ನಾನು 10 ಇಂಚ್ ಕ್ರಾಸ್ ಪಟ್ಟಿ ಜಾಯಿಂಟ್ ಬರುತ್ತಲ್ಲ, ಸೊ ಅಲ್ಲಿವರೆಗೆ ಮಾತ್ರ ಅಳತೆ ತೊಗೊಳ್ಳೋಣ. ಸೊ ಅಲ್ಲಿವರೆಗೆ ಅಳತೆ ತೊಗೊಂಡ್ರೆ 10 ಇಂಚ್ ಬರುತ್ತೆ. ಕ್ರಾಸ್ ಪಟ್ಟಿವರೆಗೆ ಮಾತ್ರ ಫ್ರೆಂಡ್ಸ್, ನಾನು ಕ್ರಾಸ್ ಪಟ್ಟಿ ದಾಟಿ ತೊಗೊಳ್ತಿಲ್ಲ. 10 ಇಂಚ್ ಮತ್ತು ಪ್ಲಸ್ 1 ಇಂಚ್ ತೊಗೊಂಡಿದ್ದೀನಿ. ಇದು ನೋಡಿ, ಶೋಲ್ಡ್ರ್ 2 ಇಂಚು ಆ್ಯಂಡ್ ನೆಕ್ ಶೋಲ್ಡ್ರ್ 3 ಇಂಚ್ ಬರುತ್ತೆ. 2 ಇಂಚ್ ರೌಂಡ್ ಬರುತ್ತೆ, ರೌಂಡ್ ಬಿಡ್ತಾ. ಇನ್ನು ನೋಡಿ, ಶೋಲ್ಡ್ರ್ ಅಷ್ಟೇ ಇದೆ ಅಲ್ವಾ, ನೋಡ್ಕೊಳ್ಬೋದು. ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅಷ್ಟೇ ಬರುತ್ತೆ.
ಇನ್ನು ನೆಕ್ ಬಂದು ನೋಡಿ 6 ಇಂಚಿದೆ. ಸೊ 6 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಗೆ ಬಾಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ ಈ ಥರ ಬಾಕ್ಸ್ ಹಾಕ್ಕೊಳ್ಳಿ. ರೌಂಡಾಗಿ ಬಾಕ್ಸ್ ಹಾಕ್ಕೊಂಡು ಅದರೊಳಗೆ ನೆಕ್ ಶೇಪ್ ಹಾಕ್ಕೊಂಡ್ಬಿಡಿ. ಸೊ ನೆಕ್ ಶೇಪ್ ಹಾಕ್ಕೊಂಡು ನಂತರ ಇನ್ನು ಅದರದ್ದು ಆರ್ಮೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಆರ್ಮೋಲ್ ತೊಗೋಬೇಕಾದ್ರೆ ತುಂಬ ಈಸಿ ಟ್ರಿಕ್ ಅಂದರೆ ಏನಂದರೆ, ನಮ್ಮ ಚೆಸ್ಟ್ ಭಾಗ ಎಷ್ಟು ಬಂದಿರುತ್ತಲ್ಲ, ಸೊ ಅದನ್ನು ಮೊದಲು ಮಾರ್ಕ್ ಹಾಕೊಳ್ಳೋಣ. ಇದು ಎಷ್ಟು ಬಂದಿತ್ತಂದರೆ ನೋಡಿ, ಹುಕ್ಸ್ ಕಡೆ ತೊಗೊಳ್ಳಿ ಯಾವಾಗಿದ್ರೂ ಮಾರ್ಕ್. ಹುಕ್ಸ್ ಮನೆ ಕಡೆ ತೊಗೋಬೇಡಿ, ಯಾಕಂದರೆ ಅದೊಂದು ಹೆಚ್ಚು ಬಂದಿರುತ್ತೆ. ಸೊ ಇದು ನೋಡಿ ಚೆಸ್ಟ್ ಭಾಗ 8 ಇದೆ. ಸೊ ಈಗ ಮಾರ್ಕ್ ಹಾಕೋಣ ಬನ್ನಿ. ನೋಡಿ 8 ಇದೆ. ಸೊ 8 ಹಾಕ್ಕೊಳ್ಳಿ. ನಂತರ ಆರ್ಮೋಲ್ ಬಂದು 4.5 ಹಾಕ್ಕೊಳ್ಳೋಣ, ಯಾಕಂದರೆ ಸ್ವಲ್ಪ ತೆಳಗಿದ್ದಾರೆ, ಸಾಕಾಗ್ಬೋದು ಅಷ್ಟೇ. ಒಮ್ಮೆ ಜಾಸ್ತಿ ತೆಗೆದು ಕಡಿಮೆ ಮಾಡೋಕ್ಕಾಗೋದಿಲ್ಲ. ತೆಗಿಯುವಾಗ ಒಂದು 1/2 ಇಂಚ್ ನೀವು ಕಡಿಮೆನೇ ತೆಗೀರಿ, ಯಾಕಂದರೆ ಆರ್ಮೋಲ್ ದೊಡ್ಡದಾದರೆ ಈ ಕಂಕಳಲ್ಲೆಲ್ಲ ಕುಪ್ಪೆ ಬರುತ್ತೆ, ಕುಪ್ಪೆ ಬರುತ್ತೆ ಬ್ಲೌಸ್ ಯಾಕಂತೀರಲ್ಲ, ಹೀಗೆ ಈ ಥರ ಆರ್ಮೋಲ್ ಶೇಪ್ ಹಾಕ್ಕೊಂಡು ಒಮ್ಮೆ ಎಲ್ಲ ಟರ್ನ್ ಮಾಡಿಕೊಂಡು ಮಾಪಿ ಹಾಕಿಬಿಡಿ. ಸೊ ನೋಡಿ ಕರೆಕ್ಟ್ 7 ಬಂದಿದೆ. ಇನ್ನು ಬ್ಯಾಕ್ ಇದು ಹಾಗೆ ಹಾಕ್ಕೊಳ್ಳಿ, 4.5 ಹಾಕ್ಕೊಳ್ಳಿ. ರೌಂಡಿಂಗ್ 1.5 ಇಂಚ್ ತೊಗೊಳ್ಳಿ. ಫ್ರಂಟ್ 1 ಇಂಚ್ ಬರುತ್ತೆ ಆ್ಯಂಡ್ ಬ್ಯಾಕ್ 1.5 ಇಂಚ್ ಬರುತ್ತೆ. ಸೊ ಇನ್ನು ಕ್ರಾಸ್ ಪಟ್ಟಿ ಹಾಕೋಣ. ಇದು ಸ್ಟ್ರೈಟ್ ಹಾಕಿದೆ ಅಲ್ವಾ ಕ್ರಾಸ್ ಪಟ್ಟಿದು ಶೇಪ, ಇನ್ನು ಕ್ರಾಸ್ ಮಾಡಿಕೊಂಡೆ. ಸೊ ಇನ್ನು ಅದು ಎಷ್ಟಿದೆ ನೋಡಿಕೊಂಡು ಅದರದ್ದು ಹಾಕೋಣ. ಆಲ್ಮೋಸ್ಟ್ 2.5 ಇರುತ್ತೆ ಎಲ್ಲದ್ರದ್ದು. ಸೊ ಇದರದ್ದು ಹಾಕೋಣ ಬನ್ನಿ. 2.5 ಅಂದರೆ ಮೇಲೆ 1/2 ಇಂಚ್ ಜಾಯಿಂಟ್, ಇನ್ನು ಕೆಳಗೆ 1/2 ಇಂಚ್ ಜಾಯಿಂಟ್ ಬಂದರೆ 2.5 + 1 ಇಂಚ್ ಅಂದರೆ 3.5 ಬರುತ್ತೆ. ಸೊ 3.5 ಹಾಕ್ಕೊಳ್ಳಿ. ಇನ್ನು ಬ್ಯಾಕ್ ಅದು ಆಮೇಲೆ ಕಟ್ ಮಾಡ್ಕೊಳ್ತೀನಿ, ಬಟ್ಟೆ ಕಡಿಮೆ ಐತೆ, ಶಾರ್ಟೇಜ್ ಬೀಳುತ್ತೆ ಬ್ಯಾಕಿದು. ಸೊ ಬ್ಯಾಕಿದು ನೆಕ್ ಶೇಪ್ ಹಾಕ್ಕೊಳ್ಳೋಣ ಬ್ಯಾಕಿದು. ಸೊ ಅದು ಎಷ್ಟು ಬಂದಿತ್ತಂದರೆ 3.5 ಬಂದಿತ್ತು. ಸೊ 4.5 ಬಂದಿತ್ತು. ಇದನ್ನು 4.5ಗೆ ಆ್ಯಂಡ್ 2 ಇಂಚಿಗೆ ಬ್ರಾಕೆಟ್ ಹಾಕ್ಕೊಂಡು ಬಾಕ್ಸ್ ಹಾಕ್ಕೊಂಡು ನಾನು ಕೈಯಲ್ಲೇ ಡ್ರಾ ಮಾಡ್ಕೊತಿದ್ದೀನಿ. ನಿಮ್ಗೆ ಹೇಗೆ ಈಸಿ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ನೋಡಿ ಈ ಥರ ರೌಂಡ್ ಶೇಪ್ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ರೌಂಡ್ ಬೇಕಾಗತ್ತಲ್ಲ, ಸೊ ಆ ಥರ ಅಷ್ಟು ರೌಂಡ್ ಹಾಕ್ಕೊಳ್ಳಿ. ಅದು ನಿಮ್ಮ ಇಂಟ್ರೆಸ್ಟ್. ಏನು ಸ್ವಲ್ಪ ಅಗಲ ಬೇಕಾದರೆ ಅಗಲ ಹಾಕೋಬೋದು, ಅಂದರೆ ಮೇಲೆ ಶೋಲ್ಡ್ರ್ ವಿಡ್ತಲ್ಲಿ ತೊಗೊಳ್ಳೋ ಹಾಗಿಲ್ಲ, ಕೆಳಗಡೆ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ತೊಗೋಬೋದು. ಲಾಸ್ಟ್ ಅಂದರೆ 3.5, ಅದು ದಪ್ಪ ಇರೋರಿಗೆ ಮಾತ್ರ, ತೆಳ್ಳಗಿರೋರಿಗೆ ಆದರೆ ತುಂಬ ಆಗುತ್ತೆ. ಸೊ ಅಷ್ಟೇ ಸಾಕು. ವಿಡ್ತ್ ಮಾತ್ರ 2 ಇಂಚ್ ತೊಗೋಬೇಕು. ಹಾಗಾದರೆ ಬನ್ನಿ ಇನ್ನು ಕಟ್ ಮಾಡೋಣ. ಹೇಗೆ ಮಾರ್ಕ್ ಹಾಕಿದ್ನಲ್ಲ, ಸೊ ಆ ಥರ ಕಟ್ ಮಾಡೋಣ. ನೋಡಿ ಈ ಥರ ಕಟ್ ಮಾಡಿದೆ. ಇದು ಕ್ರಾಸ್ ಪಟ್ಟಿ ಇನ್ನೂ ಕಟ್ ಮಾಡಿಲ್ಲ, ಅದನ್ನು ಇನ್ನೊಂದು ಸ್ಟೆಪ್ ಕಟ್ ಮಾಡ್ತೀನಿ, ಯಾಕಂದರೆ ಒಳಗಿನ ಪೀಸ್ ಸ್ವಲ್ಪ ಕಡಿಮೆ ಇದ್ದು. ನೋಡಿ ತುಂಬ ಈಸಿಯಾಗಿ ಒಮ್ಮೆ 3 ಬ್ಲೌಸನ್ನು ಕಟ್ ಮಾಡ್ಕೋಬೋದು, ಟೆನ್ಷನ್ ಇಲ್ಲದೆ. ನೋಡಿ ಈ ಥರ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿದರೆ ಯಾವ ಥರ ಕನ್ಫ್ಯೂಷನು ಬರೋಲ್ಲ, ತುಂಬ ಈಸಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ. ನೋಡಿ ಇದನ್ನು ನಾನು ನೆಕ್ ಮತ್ತು ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್ ಸಪ್ರೇಟ್ ಮಾಡ್ಕೋತೀನಿ. ಒಬ್ರೊಬ್ರು ಹಾಗೆ ಬಿಡ್ತಾರೆ, ಸೊ ನಂಗೆ ಅದು ಪ್ರಾಬ್ಲಮ್ ಆಗುತ್ತೆ ಹೊಲಿಯುವಾಗ. ಸೊ ಅದನ್ನು ನಾನು ಸಪ್ರೇಟ್ ಮಾಡಿಕೊಂಡೆ. ನೋಡಿ ಇದು ಫ್ರಂಟಿದ್ದು ಬ್ಯಾಕ್ ಶೇಪ್ ತೆಗೆದೆ. ಸೊ ಓಪನ್ ಮಾಡ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಗೋ ಥರ ನಾನು ಹೇಳ್ತಿದ್ದೀನಿ. ಇನ್ನೂ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ತಿಳಿಸಿ, ಆ ಥರದ ವೀಡಿಯೋನು ಮಾಡ್ತೀನಿ. ನೋಡಿ ಈ ಥರ ರೌಂಡ್ ನೆಕ್ ಕಟ್ ಮಾಡಿಕೊಂಡು, ನೋಡಿ ಇದು ಬ್ಯಾಕ್, ಇದು ಫ್ರಂಟ್. ಇನ್ನು ಹುಕ್ಸ್ ಪಟ್ಟಿ ಆ್ಯಂಡ್ ಹುಕ್ಸ್ ಮನೆ ಪಟ್ಟಿ ಮಾಡಬೇಕಲ್ಲ. ಸೊ ಈಗ ಪೀಸ್ ಉಳಿದಿರುತ್ತಲ್ವ, ಈ ಪೀಸಲ್ಲಿ ಅದು ಹುಕ್ಸ್ ಮನೆ ಪೀಸ್ ಒಂದು, ಹುಕ್ಸ್ ಪಟ್ಟಿ ಒಂದು, ಸೊ 2 ಬರುತ್ತೆ. ಇದು ಇನ್ನು ಉಳಿದಿದ್ದು ಅಂದರೆ ಆರ್ಮೂಲ್ ತೆಗೆದ ಪೀಸ್ ಉಳಿದಿರುತ್ತಲ್ವ, ಇದರಲ್ಲಿ ಸಣ್ಣದಾಗಿ ಗೋಟ್ ಕಟ್ ಮಾಡ್ಕೊಳ್ಳೋಣ. ಗೋಟ್ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್. ಕ್ರಾಸ್ ಕಟ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಕಟ್ ಮಾಡ್ಕೊಬೇಡಿ. ಇದು ಸ್ಟ್ರೈಟ್ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಗೋಟ್ ಇರುತ್ತಲ್ಲ, ತಿರುವತ್ತೆ, ಟರ್ನ್ ಆಗೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಈ ಥರ ಕ್ರಾಸ್ ಕಟ್ ಮಾಡಿ
ನೀವು ಗೋಟ್ ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಸ್ವಲ್ಪ ಟೈಮ್ ಸಿಕ್ಕಿದರೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋಸ್ ಸಹ ಹಾಕ್ತೀನಿ. ಇದು ಕಟ್ಟಿಂಗ್ 3 ಬ್ಲೌಸ್ ಒಮ್ಮೆ ಕಟ್ಟಿಂಗ್ ಮಾಡ್ತಿದ್ದೀನಿ. ನಂಗೆ ಟೈಮ್ ಸಿಕ್ಕರೆ ಒಂದು ಬ್ಲೌಸ್ ಇದಾದರೂ ಸ್ಟಿಚಿಂಗ್ ಹಾಕ್ತೀನಿ. ಇನ್ನು ಸ್ಲೀವ್ ಕಟ್ ಮಾಡಬೇಕಲ್ವ ನಾವು, ಇದನ್ನು ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಯಾಕಂದರೆ ಒಳಗಿಂದ 2 ಬ್ಲೌಸು ತುಂಬ ಶಾರ್ಟ್ ಇದೆ. ಇದು ಗ್ರೀನ್ ಇದೆಲ್ಲ ತುಂಬ ಬಟ್ಟೆ ಇದೆ. ಸೊ ಒಳಗಿಂದ 2 ತುಂಬ ಶಾರ್ಟ್ ಇದೆ. ಸೊ ಸ್ಲೀವ್ ಒಮ್ಮೆ ಕಟ್ ಮಾಡೋಕ್ಕೆ ಹೋದರೆ ತೊಂದರೆ ಬರುತ್ತೆ. ಸೊ ಅವೆರಡನ್ನು ಬೇರೆ ಮಾಡಿ ಹಾಗೆ ಗ್ರೀನ್ ಒಂದನ್ನೇ ಬೇರೆ ಮಾಡಿ ಕಟ್ ಮಾಡೋಣ. ನೋಡಿ ಈ ಥರ 4 ಫೋಲ್ಡ್ ಮಾಡ್ಕೊಳ್ಳಿ. ಈಗ 2 ಫೋಲ್ಡ್ ಮಾಡಿಕೊಂಡೆ, ಗ್ರೀನು 2 ಫೋಲ್ಡ್ ಮಾಡ್ಕೊಳ್ತೀನಿ. ನನಗೆ ಬ್ಲೌಸ್ ಹಾಗೆ ಎಂಬ್ರಾಯ್ಡ್ರಿ ಇದು ನಮ್ಮ ಕಡೆ ಎಲ್ಲ ಮಾಡಿಕೊಡ್ತಾರೆ. ನಿಮಗೆ ಯಾರಾದರೂ ಮಾಡಿಸೋರಿದ್ರೆ ನನಗೆ ಮೆಸೇಜ್ ಹಾಕಿ ನಾನು ಮಾಡಿಸ್ಕೊಡ್ತೀನಿ ತುಂಬ ಕಡಿಮೆ ರೇಟಲ್ಲಿ. ಹಾಗೆ ಸೀರೆ ಕುಚ್ಚು ಸಹ ಕಟ್ತೀನಿ. ಮನೆಯಲ್ಲೇ ಇಟ್ಕೊಂಡು ಖಾಲಿ ಕೂರೋದಕ್ಕಿಂತ ಏನೋ ಒಂದು ಕೆಲಸ ಮಾಡ್ಬೋದಲ್ವ. ಸೊ ನನ್ನ ಮನೇಲಿ ಬೇಡ, ಯಾಕೆ ಬೇಕು ನನಗೆ ಟೈಲರಿಂಗ್, ಬೇಡ ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾರೆ. ಆದರೆ ಖಾಲಿ ಕೂತ್ಕೊಂಡು ಏನು ಮಾಡೋದಲ್ವಾ, ಖಾಲಿ ಕೂತ್ಕೊಂಡು ಬರೋ ವಿದ್ಯೆನಾದರೂ ಕೂರಿಸ್ಕೊಂಡು ಏನಾದರೂ ಮಾಡ್ಬೋದಲ್ವ. ಸೊ ನೋಡಿ ಯಾವ ಥರ ಸ್ಲೀವ್ ಮಾರ್ಕ್ ಮಾಡೋದು. 4 ಫೋಲ್ಡ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದೆರಡು ಬೇರೆ ಇದು ಎರಡು ಬೇರೆ. ನೋಡಿ ಸ್ಲೀವ್ ಬಂದು 5 ಇಂಚ್ ಇದೆ. 5 ಇಂಚ್ ಅಂದರೆ ಮುಂದೆ ಮಡ್ಚೋದಕ್ಕೆ 1 ಇಂಚ್ ಬೇಕು. ಹಾಗೆ ಶೋಲ್ಡ್ರ್ ಅಲ್ಲಿ ಹಿಡಿಯೋದಕ್ಕೆ 1/2 ಇಂಚ್ ಬೇಕು. 5, 5.5 ಆ್ಯಂಡ್ 6.5 6.5 ಕರೆಕ್ಟ್ 5 ಇಂಚು ಸ್ಲೀವ್, 1 ಇಂಚ್ ಮಡ್ಚೋದಕ್ಕೆ, ಹಾಗೆ ಅರ್ಧ ಇಂಚ್ ಶೋಲ್ಡ್ರಿಗೆ ಅಂದರೆ 6.5 ಬರುತ್ತೆ. ಸೊ ಈಗ 6.5 ಮಾರ್ಕ್ ಹಾಕ್ಕೊಂಡೆ ಕೆಳಗೆ ಅದು ಎಷ್ಟಿರುತ್ತೋ ಅಷ್ಟೇ ಹಾಕೊಳ್ಳುತ್ತೆ. ನಾವು ಅಂದಾಜು ಹಾಕೊಂಡಾಗ ಏನಾಗುತ್ತೆ, ಒಬ್ರೊಬ್ರದ್ದು ಸ್ವಲ್ಪ ಮುಂದೆ ಬರುತ್ತೆ, ಇಲ್ಲಾಂದರೆ ಒಳಗೆ ಕಂಕುಳಲ್ಲಿ ಸಿಕ್ಕೊಳ್ಳುತ್ತೆ. ಸೊ ಅವ್ರ ಬ್ಲೌಸಿಂದ ಎಷ್ಟಿರತ್ತಲ್ವ ಅಷ್ಟೇ ಹಾಕ್ಬಿಡಿ. ಯಾಕೆ ನೀವು ಮಾಪ ಅಂದಾಜು ತೊಗೊಂಡು ಅದು ಬ್ಲೌಸ್ ಕೆಟ್ಟು ಹೋಗೋದು ಹಾಕ್ಬೇಕಲ್ವ. ತುಂಬ ಅದು ಅಂದಾಜು ಹಾಕೋರು ಇರ್ತಾರೆ ಫ್ರೆಂಡ್ಸ್. ಅಂದಾಜು ಹಾಕೋದ್ರಿಂದ ತುಂಬ ತೊಂದರೆ ಆಗುತ್ತೆ. ಎಲ್ಲ ಕಂಕಳಲ್ಲಿ ತುಂಬ ಆರ್ಮೂಲ್ ಏನೋ ಕಂಕಳಲ್ಲೆಲ್ಲ ಕುಪ್ಪೆ ಬರುತ್ತೆ. ಸೊ ಹೀಗಾಗಿ ನೀವು ಅದ್ರ ಬ್ಲೌಸ್ ಎಷ್ಟಿರ್ತದೆ ಸೊ ಅದ್ರ ಮಾಪಿನೇ ತೊಗೊಂಡು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಆ್ಯಂಡ್ ಇದು ಆರ್ಮೋಲ್ ಫಿಕ್ಸ್ ಮಾಡೋದಕ್ಕೆ 1/2 ಇಂಚ್ ಮೇಲೆ ಏನೋ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀರಲ್ಲ, ಹಾಗೆ ಕೆಳಗಡೆ 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಸೊ ಬಟ್ಟೆ ಪೀಸ್ ಕಡಿಮೆ ಬಿದ್ದರೆ ಒಂದು 2 ಪೀಸ್ ಅಟ್ಯಾಚ್ ಮಾಡೋಕ್ಕೆ ತೊಗೊಳ್ಳಿ. ನೋಡಿ ತೋರಿಸ್ತೀನಿ. ಇನ್ನೊಮ್ಮೆ ಹಾಗೆ ಬಟ್ಟೆ ಪೀಸ್ ಕಡಿಮೆ ಬಿದ್ದರೆ ಹೇಗೆ ತೊಗೊಳ್ಳೋ ಅಂತ ತೋರಿಸ್ತೀನಿ. ಇದು ತುಂಬ ಲೆಂತಿ ಆಗುತ್ತೆ ಬಿಡಿ. ಸೊ ಅದಕ್ಕೆ ಡೈರೆಕ್ಟಾಗಿ ಕಟ್ ಮಾಡ್ತಿದ್ದೀನಿ. ನೋಡಿ ಸ್ಲೀವ್ ಕಟಿಂಗ್ ಆಯಿತು. ಬ್ಲೌಸಲ್ಲಿ ತುಂಬ ಕಟಿಂಗ್ ಬರಲ್ಲ ಫ್ರೆಂಡ್ಸ್. ಬ್ಯಾಕ್ ಆ್ಯಂಡ್ ಫ್ರಂಟ್ ಸ್ಲೀವ್, ಕ್ರಾಸ್ ಪಟ್ಟಿ, ಸಣ್ಣ ಗೊಂಡು ಪಟ್ಟಿ. ಸೊ ಹೊಲಿಯೋದು ಕೂಡ ತುಂಬ ಈಸಿ ಇದೆ. ಸೊ ನಾನು ಇದರಲ್ಲಿ ಕಡೆ ಒಂದಾದರೂ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ಬ್ಲೌಸ್. ಒಮ್ಮೆ ನೀವು ಸ್ಟಿಚಿಂಗ್ ಕಟಿಂಗ್ ಮಾಡ್ಲಿಕ್ಕೆ ಹತ್ತಿರ ನಿಮಗೆ ಬಿಟ್ಟಿರಲ್ಲ, ಆ ಥರ ನೀವು ಸ್ಟಿಚ್ ಮಾಡಿ ಕಲಿತೀರ. ಸೊ ನನ್ನ ಪರಿಚಯ ಬಂದು ನಾನು ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕು ಡವಳೇಶ್ವರ ಗ್ರಾಮದವಳು. ಇದೇ ಫಸ್ಟ್ ಟೈಮ್ ಅಂದರೆ ಈ ಚಾನಲ್ದಲ್ಲಿ ಫಸ್ಟ್ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಇನ್ನು ಬೇರೆ ಬೇರೆ ಥರದ್ದೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ನಿಮಗೂ ತುಂಬ ಇಂಟ್ರೆಸ್ಟ್ ಇರುತ್ತಲ್ವ, ಖಾಲಿ ಕೂತ್ಕೊಂಡು ಏನು ಮಾಡ್ಬೋದು ಅನ್ನೋರಿಗೆ ಇದು ತುಂಬ ಹೆಲ್ಪ್ಫುಲ್ಲಿ. ಹಾಸ್ಪಟ್ಟಿನೂ ಕಟಿಂಗ್ ಆಯಿತು. ನಂತರ ಹೀಗೆ ಯಾವುದ್ಯಾವುದಾಯ್ತು ಅಂದರೆ ಬ್ಯಾಕ್ ಆ್ಯಂಡ್ ಫ್ರಂಟ್, ಹುಕ್ಸ್ ಪಟ್ಟಿ, ಮನಿ ಪಟ್ಟಿ ಆ್ಯಂಡ್ ಕ್ರಾಸ್ ಪಟ್ಟಿ. ನೋಡಿ ಇದನ್ನು ಸಿಂಗಲ್ ಬ್ಲೌಸ್ ಪೀಸ್ ಆಗಿ ತೊಗೊಳ್ತೀನಿ. ಯಾಕಂದರೆ ಸ್ವಲ್ಪ ಕಡಿಮೆ ಇದೆ ಅವು 2 ಬ್ಲೌಸ್ಗಳು. ಗ್ರೀನ್ ಒಂದು ಸ್ವಲ್ಪ ಇದೆ. ಸೊ ಅವು ಕಡಿಮೆ ಇರೋದ್ರಿಂದ ಅವ್ನು ಬಿಡಿಸಿ ಕಟ್ ಮಾಡ್ಬೋದು. ಸೇಮ್ ಮಾಡ್ತಾಯಿದ್ರೆ ಸೇಮೇ ಕಟ್ ಮಾಡ್ಬೋದು. ಹಾಗೆ ನಾನು 3 ಬ್ಲೌಸನ್ನು ಒಂದೇ ಥರ ಕಟ್ ಮಾಡ್ತಿದ್ದೀನಿ ಅಂದ್ಕೊಂಡು ನೀವು ಎಲ್ಲರದ್ದು ಬ್ಲೌಸ್ ಕಟ್ ಮಾಡಬೇಡಿ. ಅಂದರೆ ಈಗ ಹೇಳೋದಾದರೆ
ಈಗ ಒಬ್ರದ್ದು ಬ್ಲೌಸ್ ಬಂದಿರತ್ತೆ ಅಂದ್ರಿ, ಒಮ್ಮೆ 4 ಬ್ಲೌಸು 3 ಬ್ಲೌಸು 2 ಬ್ಲೌಸ್ ಕೊಟ್ಟಿದ್ದರೆ ಅವ್ರದ್ದು ಕಟ್ ಮಾಡೋದು, ಬೇರೆ ಬೇರೆ ಅಳತೆಯವ್ರದ್ದು ಬೇರೆ ಬೇರೆ ಸೆಟ್ ಮಾಡಿಕೊಂಡು ಕಟ್ ಮಾಡೋದಲ್ಲ. ಸೊ ಒಬ್ಬರು ಅಳತೆದೇ 1 2 3 ಬ್ಲೌಸ್ ಬಂದಿರುತ್ತಲ್ಲ, ಸೊ ಅದನ್ನು ಕಟ್ ಮಾಡಿ. ಮತ್ತು ನೀವು ಸ್ಟಾರ್ಟಿಂಗ್ ಹೊಲಿಗೆಯವರು ಬಿಗಿನರ್ಸ್ ಆಗಿದ್ದರೆ ಒಮ್ಮೆ 3 ಮಾಡೋದಕ್ಕಿಂತ 2 ಮಾಡಿ. ನೀವು ಕಲಿಯೋದ್ರಿಂದ ಒಮ್ಮೆ 3 ಆಗೋದ್ರಿಂದ ತುಂಬ ತೊಂದರೆ ಆಗುತ್ತೆ, ಅಂದರೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಸೊ ಕಟಿಂಗ್ ಮಾಡುವಾಗ ತೊಂದರೆ ಆಗುತ್ತೆ. 2 ಬ್ಲೌಸ್ ಕಟ್ ಮಾಡಿ ನೋಡಿ, ಈ ಥರ ಕಟಿಂಗ್ ಮಾಡಿ. ಈ ಥರ ಇಷ್ಟೇ, ತುಂಬ ಸಿಂಪಲ್ ಇದೆ, ತುಂಬ ಬೇಗ ಆಗುತ್ತೆ. ಕಟಿಂಗು ಕೂಡ ತುಂಬ ಈಸಿಯಾಗಿದೆ ನೋಡಿ. ಈ ಥರ ನೀವು ಟ್ರೈ ಮಾಡಿ. ಸೊ ಹೇಗೆ ಬಂತು ನಿಮ್ಮ ಬ್ಲೌಸ್ ಕಟಿಂಗ್ ಅಂತ ನನಗೂ ತಿಳಿಸಿ, ಕಮೆಂಟ್ ಮಾಡಿ. ಸೊ ಓಕೆ, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಸ್ನೇಹಿತರೆ.